ಅಂತಿಮ ವರ್ಷದ ವಿದ್ಯಾರ್ಥಿನಿಯಾದಂಥ ಪೂಜಾ ಕೆಮ್ಮಸ್ ಅವರಿಂದ. ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊದಲಿಗೆ ಸರಸ್ವತಿ ಮಾತೆಯನ್ನು ನನ್ನ ಮನದಾಳದಲ್ಲಿ ನೆನೆಯುತ್ತಾ, ಮುಂಜಾನೆಯ ಮಂಜನ್ನು ಕಳೆದು ಮಧ್ಯಾಹ್ನದ ಬಿಸಿಲಿನಲ್ಲಿ ಮುತ್ತುಗಳಂತೆ ಕಾಲೇಜಿನ ಆವರಣದಲ್ಲಿ ಕುಳಿತುಕೊಂಡಂತಹ ನನ್ನ ಮುತ್ತು ಸಹೋದರ ಸಹೋದರಿಯರೇ ಹಾಗೂ ನನ್ನ ಜೀವನದಲ್ಲಿ ತಂದೆ ತಾಯಿ ಹಾಗೆ ಪಾತ್ರ ವಹಿಸಿರುವಂತಹ ನನ್ನ ಗುರುಗಳೇ ಹಾಗೂ ಗುರುಮಾತೆಯರೇ ನನ್ನ ಗುರುಮಾತೆಯರೇ, ನಿಮ್ಮೆಲ್ಲರಿಗೂ ಕ್ರೀಡಾ ಸಾಂಸ್ಕೃತಿಕ ಮತ್ತು ಇತರೆ ಚಟುವಟಿಕೆಗಳ ಸಮಾರೋಪ ಹಾಗೂ ಅಂತಿಮ ವರ್ಷದ BA ಮತ್ತು BCom ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಶುಭಾಶಯಗಳು. PUC ಎಂಬ 2 ವರ್ಷದ ಜರ್ನಿಯನ್ನು ಮುಗಿಸಿ 3 ವರ್ಷದ ಡಿಗ್ರಿ ಎಂಬ ಜರ್ನಿಗೆ ನಾವು ಕಾಲಿಟ್ಟಾಗ ಮೊದಲಿಗೆ ಕಾಲೇಜಿಗೆ ಅಡ್ಮಿಷನ್ ಮಾಡೋಕ್ಕೆ ಅಂತ ಬಂದಾಗ ಯಾಕಾದ್ರೂ ಈ ಕಾಲೇಜ್ಗೆ ಅಡ್ಮಿಷನ್ ತಗೊಂಡ್ವಪ್ಪ ಅಂತ ಅನಿಸ್ಬಿಟ್ಟಿತ್ತು. ಯಾಕಂದ್ರೆ ನಾವು ಫಸ್ಟ್ ಅಡ್ಮಿಷನ್ ತಗೋಬೇಕಂದ್ರೆ ಹಳಿ ಬಿಲ್ಡಿಂಗಲ್ಲಿ ಅಡ್ಮಿಷನ್ ಮಾಡಿದ್ವಿ. ಆ ಬಿಲ್ಡಿಂಗ್ ನೋಡಿದ್ಮೇಲೆ ಏನಪ್ಪ ಇದು ಬಿಲ್ಡಿಂಗ್ ಪ್ರೈಮರಿ ಇದ್ದಾಗಿದೆಯಲ್ಲ, ಈ ಟೀಚಿಂಗ್ ಹೇಗಿದೆಯೋ, ಹೇಗೆ ಟೀಚ್ ಮಾಡ್ತಾರೋ, ಕೂಡೋದಕ್ಕೆ ಕ್ಲಾಸ್ ರೂಮ್ ಎಲ್ಲ ತುಂಬ ಚಿಕ್ಕದಾಗಿದ್ದು, ಎಲ್ಲಿ ಕೂಡೋದೋ ಇಷ್ಟೊಂದು ಸ್ಟ್ರೆಂತ್ ಇದೆಯಲ್ಲ ಅಂತ ಅನಿಸ್ಬಿಟ್ಟಿತ್ತು. ಹಾಗೋ ಹೀಗೋ ಹೇಗೋ ಮಾಡಿ ಅಲ್ಲಿ ಒಂದು ಸೆಮ್ನ ಕಳೆದ್ಬಿಟ್ಟು ಈ ಹೊಸ ಬಿಲ್ಡಿಂಗಿಗೆ ಬಂದ್ಬಿಟ್ವಿ. ಇಲ್ಲಿ ಬಂದಾದ್ಮೇಲೆ ಯಾಕಾದ್ರೂ ಈ ಬಿಲ್ಡಿಂಗಿಗೆ ಬಂದಪ್ಪ, ಇನ್ನೂ ಅಲ್ಲೇ ಚೆನ್ನಾಗಿತ್ತಲ್ಲ, ಬಸ್ ಸ್ಟ್ಯಾಂಡು ಸಮೀಪ ಇತ್ತು ಅಂತ ಅನಿಸ್ಬಿಟ್ಟು. ಹಿಂಗ್ಯಾಕೆ ಅನಿಸ್ತಂದ್ರೆ ಈ ಬಸ್ ಪ್ರಾಬ್ಲಮ್ಮು. ಬಸ್ ಎಷ್ಟೊಂದು ತನ ನಿಂತರು ಈ ಬಸ್ ಸ್ಟಾಪ್ ಮಾಡ್ತಿರ್ಲಿಲ್ಲ. ಅದಕ್ಕಾಗಿ ಯಾಕೆ ಬಂದ್ವಿ ಅಂತ ಅನಿಸ್ಬಿಟ್ಟಿತ್ತು. ಹೋಗ್ತಾ 2 ವರ್ಷ ಆಯಿತು. ಹೋಗ್ತಾ ನಾವು ಇಲ್ಲಿನ ವಾತಾವರಣಕ್ಕೆ ನಾವು ಅಡ್ಜಸ್ಟ್ ಆಗ್ಬಿಟ್ವಿ. ಇನ್ನು ನೆಕ್ಸ್ಟ್ ಇಲ್ಲಿಂದ ಈ ಕಾಲೇಜಿನ ನಾವು ಬಿಟ್ಟು ಹೋಗ್ಬೇಕು ಅಂತಂದ್ರೆ ನಮ್ಗೆ ತುಂಬಾ ಹಿಂಸೆ ಆಗ್ತಾ ಇದೆ. ನಮ್ಗೆ ಹೆಂಗ್ ಅನ್ಸಾಗ್ತದಂದ್ರೆ, ಒಂದು ಹೆಣ್ಣು ಮಗು ತನ್ನ ತವ್ರ ಮನೆಯಿಂದ ಗಂಡಿನ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಹರ್ಟ್ ಆಗ್ತಾಳಲ್ಲ, ಎಷ್ಟು ಆಕೆಗೆ ಬೇಜಾರಾಗತ್ತಲ್ಲ, ಎಷ್ಟು ಕಣ್ಣೀರು ಹಾಕ್ತಾಳಲ್ಲ, ಆ ಥರ ನಮ್ಗೆ ಫೀಲ್ ಆಗತ್ತದ. ಇನ್ನು ಈ ಫ್ರೆಂಡ್ಸ್ ಯಾವ ಥರ ಅಂತಂದ್ರೆ, ಎಲ್ಲರೂ ಮತ್ತೆ ಈ ಕಾಲೇಜಲ್ಲಿ ನಾವು ಇನ್ನು ಫ್ರೆಂಡ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಕಾಲೇಜು ಕ್ಯಾಂಪಸ್ಸು, ಆ ಟೀಚರ್, ಆ ಎಕ್ಸಾಮ್ಸ್ ಮಧ್ಯದಲ್ಲೇ ಆದ ದುಶ್ಮನ್ಗಳು ಮತ್ತೆ ಒಂದಾಗಿ ಮತ್ತೆ ಪ್ಯಾಚಪ್ ಆಗಿ ಏನೇ ಆದ್ರೂ ನಿಮ್ ಜೊತೆ ಅದೀವಿ ಅನ್ನೋ ಗುಂಪು ಎಲ್ಲರನ್ನ ಮಿಸ್ ಮಾಡ್ಕೋತೀವಿ ಈ ಕಾಲೇಜ್ ಬಿಟ್ಟು ಹೋದ್ಮೇಲೆ. ಹಾಗೆ ಈ ಟೀಚರ್ಸ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಲಾಯರ್ ಇಲ್ಲದಿದ್ದರೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಮೇಲಿನ ಯಾರೂ ಇಲ್ಲ ಎಂದು ಹೇಳಬಹುದು. ಒಟ್ಟಾರೆಯಾಗಿ ಹೇಳುವುದೆಂದರೆ, 19 ರಿಂದ 21 ವಯಸ್ಸಿನ ವಿದ್ಯಾರ್ಥಿಗಳು ಬರೆದು ಗೀಚಿರುವ ಬೆಂಚುಗಳು, ಅದರ ಮೇಲೆ ಕೂತು ನಮ್ಮ ಮಾತುಗಳು, ಸಾಕು ಕೇಳಬೇಕಾಗಿರುವ ಬೈಗುಳಗಳು, ನಮ್ಮ ಗುರುಗಳ ಪಾಠಗಳು, ಪಾಠ ಮುಗಿದ ತಕ್ಷಣ ಕೇಳುವ ಪ್ರಶ್ನೆಗಳು, ಪ್ರಶ್ನೆ ಕೇಳಿದ ತಕ್ಷಣ ನಾವು ತಿರುಗಿಸುವ ಪುಟಗಳು, ಉತ್ತರವೇ ಸಿಗದ ಪ್ರಶ್ನೆಗಳು, ನಮ್ಮ ಗುರುಗಳ ಬೈಗುಳಗಳು, ಬೈದ ತಕ್ಷಣವೇ ತಲೆ ತಗ್ಗಿಸಿ ನಿಲ್ಲುವ ಗೊಂಬೆಗಳು, ಒಟ್ಟಾರೆಯಾಗಿ ಮರೆಯಲಾಗದ ಕಾಲೇಜ್ ನೆನಪುಗಳು. ಒಬ್ಬ ಗುರು ಶಿಷ್ಯನಿಂದ ನಿಜವಾಗಿ ಬಯಸುವುದು ಏನಂದ್ರೆ, ನನ್ನ ಶಿಷ್ಯ ಡಾಕ್ಟರ್ ಆದರೆ ನಾನು ಅವನ ಹತ್ತಿರ ರೋಗಿಯಾಗಿ ಚಿಕಿತ್ಸೆ ತೆಗೆದುಕೊಳ್ಳಬೇಕು. ನನ್ನ ಶಿಷ್ಯ ಟೀಚರ್ ಆದರೆ ನಾನು ಅವನ ಹತ್ತಿರ 4 ಅಕ್ಷರ ಕಲಿಯಬೇಕು. ನನ್ನ ಶಿಷ್ಯ ನ್ಯಾಯಾಧೀಶನಾದರೆ ನ್ಯಾಯವನ್ನು ಪಡೆಯಬೇಕು. ನನ್ನ ಶಿಷ್ಯ ಜಿಲ್ಲಾಧಿಕಾರಿಯಾದರೆ ನನ್ನ ಊರಿನ ಸಮಸ್ಯೆ ಪರಿಹರಿಸಿಕೊಳ್ಳಬೇಕು. ನನ್ನ ಶಿಷ್ಯ ಒಬ್ಬ ಪೊಲೀಸ್ ಅಧಿಕಾರಿಯಾದರೆ ನಾನು 4 ದಿನ ಕಾಯ್ದೆಯಾಗಿ ನಾನು ಆನಂದಿಸುವೆ ಎಂದು ಒಬ್ಬ ಗುರು ನಿಜವಾಗಿ ಒಬ್ಬ ಶಿಷ್ಯನಿಂದ ಬಯಸುತ್ತಾನೆ.
ಅದಕ್ಕೆ ನಾವೆಲ್ಲರೂ ಮುಂದಿನ ವರ್ಷ ಆಗಲಿ ಇನ್ನೂ ಕೆಲವು ಸಮಯ ತೆಗೆದುಕೊಂಡರೂ ಒಂದು ಸರ್ಕಾರಿ ನೌಕರಸ್ಥನಾಗಿ ಮುಂಬರುವ ದಿನಗಳಲ್ಲಿ ಆಗೋಣ ಎಂದು ಹೇಳುತ್ತಾ ಕೊನೆಯದಾಗಿ ಒಂದು ಮಾತು. ನದಿಗಳೆಲ್ಲ ಉಕ್ಕಿ ಹರಿಯಲಿ, ಭೂಮಿಯೆಲ್ಲ ಚೂರು ಚೂರಾಗಲಿ, ನಮ್ಮ ಗಮನ ಗುರಿಯ ಮೇಲಿರಲಿ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ.